ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಭವಿಷ್ಯ ಯಾವ ರೀತಿಯಾಗಿದೆ ವೃಷಭ ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಹ ತಿಳಿಸ್ತಾ, ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಹಲವು ಏಳಿಗೆಗಳು ಕಂಡು ಬರಲಿ, ಜೀವನದಲ್ಲಿ ಒಳಿತಾಗಲಿ, ನಿಮ್ಮ ಬದುಕಿಗೆ ಬೆಳಕಾಗಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ. ಇನ್ನು ಈ ಕ್ರೋಧಿನಾಮ ಸಂವತ್ಸರದ ಫಲಗಳನ್ನು ನುಡಿಬೇಕಾದ ಒಂದು ಸಂದರ್ಭದಲ್ಲಿ, ಯಾವುದೇ ವರ್ಷ ಭವಿಷ್ಯವನ್ನು ನುಡಿಬೇಕಾದ್ರೆ ಗುರು ಮತ್ತು ಶನಿಯು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಅಷ್ಟೇ ನಿಮಗೆ ಇವಾಗ ಹಬ್ಬ ಪ್ರಾರಂಭವಾಗಿ ಒಂದು 29 ದಿವಸದ ಒಳಗೆ, 25-26 ದಿವಸದ ಒಳಗಡೆನೆ ಗುರುಗ್ರಹ ನಿಮ್ಮ ರಾಶಿಗೆ ಬರ್ತಾ ಇರುವಂಥದ್ದು, ಬದಲಾವಣೆ ಆಗ್ತಾ ಇರುವಂಥದ್ದು. ಇಷ್ಟು ದಿವಸ 12ನೇ ಮನೆಯಲ್ಲಿ ಇದ್ಕೊಂಡು ಕೆಲ ವಿಭಾಗಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ರು. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಏಳಿಗೆಯನ್ನು ಸಹ ಗುರು ಕೊಡ್ತಾ ಇದ್ದದ್ದು ಒಂದಾದ್ರೆ 80 ಭಾಗ ತೊಂದರೆ ಅಂತಾನೆ ಹೇಳ್ಬೋದು. ಇನ್ನು ಜನ್ಮಕ್ಕೆ ಬರ್ತಾ ಇರೋದನ್ನ ಜನ್ಮಸ್ಥ ಗುರು ನರೋದುಃಖಂ ಅಂತ ಹೇಳ್ತಾರೆ. ಜನ್ಮಗುರು ನರೋದುಃಖಂ, ಬಹಳಷ್ಟು ದುಃಖಗಳನ್ನ, ಯಾತನೆಗಳನ್ನ ಕೊಟ್ಬಿಡ್ತಾನೆ. ಸೊ ತುಂಬಾ ಹುಷಾರಾಗಿರ್ಬೇಕು ವೃಷಭ ರಾಶಿಯವರು. ಬಟ್ ಆದ್ರೆ ನಾವು ಹುಷಾರಾಗಿರಿ ಅಂತ ಹೇಳೋದು ನಿಮ್ಮ ಕಿವಿ ಕೆಟ್ಟದಾಗ ಕೇಳಿಸ್ತಿದೆ ಅಂತಂದ್ರೆ ಅದಕ್ಕೆ ಹೊಣೆಗಾರರು ನಾವಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಏನಿದೆಯೋ ನಿಮ್ಮ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಅಥವಾ ನಿಮ್ಮ ಆಸೆಗಳ ಜೊತೆಗೆ ಆಟ ಆಡ್ಲಿಕ್ಕಂತೂ ನಮಗಿಷ್ಟವಿಲ್ಲ. ಇರೋ ಫಲಗಳನ್ನ, ಏನು ಗೋಚಾರದಲ್ಲಿ ಏನಿದ್ದಾವೆ ಅದನ್ನು ನುಡಿಯುವಂತಹ ಕೆಲಸ ಅಷ್ಟೇ ನಾವು ಮಾಡ್ತಾ ಇದ್ದೇವೆ ಹೊರತು, ಕೆಲವೊಬ್ರು ಮೇಷರಾಶಿಗೆ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಹೇಳ್ತಾರೆ, ನೀವು ಯಾಕೆ ಕೆಟ್ಟದಾಗಿದೆ ಅಂತ ಹೇಳ್ತೀರಿ. ವೃಷಭ ರಾಶಿಗೆ ಬೇರೆಯವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇದ್ಯಾಕೆ ನೀವು ಹಿಂಗೆ ಕೆಟ್ಟದಾಗಿದೆ ಅಂತ ಹೇಳ್ತೀರಿ. ಪೂರ್ಥ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಹಣೆ ಬರಹಗಳು ತುಂಬಾ ವಿಭಿನ್ನವಾಗಿ ಇರುತ್ತವೆ. ಪ್ರತಿಯೊಬ್ಬರ ಜಾತಕವೂ ಸಹ ತುಂಬಾ ವಿಭಿನ್ನವಾಗಿರುತ್ತೆ. ಎಷ್ಟೊಂದು ಜನ ನಾವು ಅನುಭವಿಸ್ತಾ ಇರೋರು ಇದ್ದಾರಲ್ಲ, ಅವ್ರಿಗೇನು ಹೇಳ್ತೀರಾ? ಸಂತೋಷ ಬಿಟ್ಟಾಕಿ, ಎಲ್ರಿಗೂ ಸಂತೋಷ ಸಿಗಬೇಕು ಅಂತೇನಿಲ್ಲ. ದುಃಖ ಪಡ್ತಿರೋರ್ಗೆ ಅಲ್ವಾ ಬೇಕಾಗಿರೋದು ಸಾಂತ್ವನ, ದುಃಖದಲ್ಲಿರೋರ್ಗಲ್ವಾ ಬೇಕಾಗಿರೋದು ಪರಿಹಾರ. ಸಂತೋಷದಲ್ಲಿದ್ದವ್ರಿಗೆ ಏನು ಬೇಕು ಪರಿಹಾರ? ಆರಾಮಾಗಿರ್ತಾರೆ. ಎಷ್ಟೊಂದು ಜನ ಇವತ್ತಿಗೂ ಕಣ್ಣಲ್ಲಿ ನೀರು ಹಾಕೊಳ್ತಾರೆ, ಯಾಕಾದ್ರೂ ನಾವು ಈ ರಾಶಿಗಳಲ್ಲಿ ಹುಟ್ಬಿಟ್ವಿ ಅಂತ. ಎಸ್ಪೆಷಲಿ ವೃಶ್ಚಿಕ ಮತ್ತು ಮೀನ ರಾಶಿ, ಈ 2 ರಾಶಿಗಳಂತೂ ತುಂಬಾ ಕಷ್ಟಗಳು. ಪದೇ ಸಾಲು ಕಷ್ಟಗಳನ್ನೇ ನೋಡ್ಕೊಂಡು ಬರ್ತಾರೆ. ಇನ್ನು ವೃಷಭ ರಾಶಿಯವ್ರ ವಿಚಾರಕ್ಕೆ ಬರೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಆದಾಯ 2 ಇದ್ರೆ ವ್ಯಯ 8 ಇರುತ್ತೆ. ಅಂದ್ರೆ ಆದಾಯ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಖರ್ಚುಗಳು ವಿಪರೀತ ಜಾಸ್ತಿ ಆಗುವಂಥದ್ದು, ಕರ್ಮಸ್ಥಾನದಲ್ಲಿ ಇರ್ತಕ್ಕಂತಹ ಶನಿಯ ಪ್ರಭಾವ ನೋಡಿ ವೀಕ್ಷಕರೇ. ಸ್ವಲ್ಪ ತುಂಬಾ ಜಾಗೃತೆಯಾಗಿರ್ಬೇಕು ಈ ಒಂದು ವೃಷಭ ರಾಶಿಯವರು ಮಾತ್ರ. ಯಾಕಂದ್ರೆ ಈ ಒಂದು ರಾಜನಾಗಿರ್ತಕ್ಕಂಥವನು ಕುಜ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಇದ್ದಕ್ಕಿದ್ದ ಹಾಗೆ ವಿರೋಧಾಭಾಸಗಳು ಬಂದ್ಬಿಡತ್ತೆ ಜೀವನದೊಳಗಡೆ. ಸುಮ್ಮನೆ ನೀವು ಮಾಡಿಲ್ಲದೆ ಇರಲಿ, ನಿಮ್ಮ ಮೇಲೆ ಅಪವಾದಗಳು, ಆರೋಪಗಳು, ಅಪನಿಂದನೆಗಳು ಸಾಲು ಬರ್ತಾ ಇರುತ್ತೆ. ನಿಮ್ಮನ್ನ ಒಂದು ರೀತಿ ದ್ರೋಹಿ ಅನ್ನುವ ರೀತಿಯಲ್ಲಿ ಬಿಂಬಿಸಿಬಿಡ್ತಾರೆ. ಅಷ್ಟು ಅವಮಾನಗಳನ್ನ ನೀವು ಪಡ್ಲೇಬೇಕಾಗತ್ತೆ, ಅಷ್ಟು ದುಃಖ ಯಾತನೆಗಳನ್ನ ನೀವು ಪಡಬೇಕಾಗ್ತದೆ. ತುಂಬಾ ಹುಷಾರಾಗಿರ್ಬೇಕು. ಈ ಕಡೆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇರೋದಿಲ್ಲ, ಆಗ್ಬೇಕಾಗಿರೋ ವಿಚಾರಗಳು ನಿಂತು ಹೋಗ್ತಾ ಇರುತ್ತೆ. ಬಿಸ್ನೆಸ್ ನಲ್ಲಿ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಹೊಡೆತಗಳು ಬೀಳ್ತಾ ಇರುತ್ತೆ. ಆದರೂ ನಿಮ್ಗೆ ಏಳಿಗೆ ತುಂಬಾ ಕಷ್ಟ. ಇಷ್ಟೆಲ್ಲ ಹೇಳಿದ್ಬಿಟ್ರೆ ಇನ್ನೆಲ್ಲಿರುತ್ತೆ ನಿಮ್ಗೆ ಏಳಿಗೆ ಅಲ್ವಾ? ಎಲ್ಲೋ ಒಂದ್ ಕಡೆ ದೇವರ ಇದನ್ನ ನಾವು ಆಶೀರ್ವಾದವನ್ನು ಗಮನಿಸ್ಕೊಂಡಾಗ ಕೆಲ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಅದೃಷ್ಟ ಅಂಬೋದಿದೆ. ಯಾವ ವಿಚಾರದಲ್ಲಿ ನಿಮ್ಗೊಂಚೂರು ಒಳ್ಳೇದಾಗ್ತದೆ, ಯಾವ ವಿಚಾರದಲ್ಲಿ ನಿಮ್ಗೊಂದಿಷ್ಟು ಅದೃಷ್ಟ ಸಿಗ್ತದೆ ಅಂತಂದ್ರೆ ನೋಡಿ, ಈ ಒಂದು ಗುರು ಜನ್ಮಕ್ಕೆ ಬಂದು ಹಲವಾರು ದುಃಖಗಳನ್ನ ನಿಮಗೆ ಕೊಟ್ಟರು ಸಹ 9ನೇ ಮನೆ ದೃಷ್ಟಿನ ನೋಡ್ತಾನೆ. 9ನೇ ಮನೆ ಮೇಲೆ ದೃಷ್ಟಿ, ಅದೇ ರೀತಿಯಾಗಿ ನಿಮಗೆ 9ನೇ ಮನೆ ಮೇಲೆ ದೃಷ್ಟಿ ಬರ್ತಕ್ಕಂಥದ್ದು ಅದೆಲ್ಲ ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು. 5ನೇ ದೃಷ್ಟಿ ಬರ್ತದೆ ಕನ್ಯಾ ರಾಶಿ ಮೇಲೆ. ರಾಶಿ ಮೇಲೆ ದೃಷ್ಟಿ ಬರೋದ್ರಿಂದ ನಿಮಗೆ ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಬರೋದ್ರಿಂದ ಹಲವಾರು ರೀತಿಯ ಏಳಿಗೆಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಈ ಒಂದು
ವೃಷಭ ರಾಶಿಯವರು ನೋಡಿ, ನಿಮ್ಮ ರಾಶಿಗೆ ಬಂದು ನಿಮ್ಮ ಸಪ್ತಮ ಸ್ಥಾನವನ್ನ ಮತ್ತು ಭಾಗ್ಯಸ್ಥಾನವನ್ನ ಪಂಚಮ ಸ್ಥಾನದ ವೀಕ್ಷಣೆ, ಈ 3 ಸ್ಥಾನದ ವೀಕ್ಷಣೆ ಬರೋದ್ರಿಂದ ಈ 3 ಭಾಗಗಳಲ್ಲಿ ನಿಮಗೆ ಒಂದಿಷ್ಟು ಅಭಿವೃದ್ಧಿ ಆಗುವುದು. 9ನೇ ಮನೆ ಅಂದ್ರೆ ಭಾಗ್ಯಸ್ಥಾನ. ಭಾಗ್ಯಸ್ಥಾನದ ಅಭಿವೃದ್ಧಿಯಿಂದ ಎಲ್ಲೋ ಒಂದ್ ಕಡೆ ತುಂಬಾ ಕಷ್ಟಕ್ಕೆ ಸಿಲುಕು ಹಾಕೊಳ್ಳದೆ, ಒಂದಿಷ್ಟು ಕಷ್ಟ ಇದ್ರೂ ಒಂದ್ ಸ್ವಲ್ಪ ಜಾಗ್ರತೆಯಾಗಿ ಇದ್ಕೊಂಡು ಒಂದ್ ಸ್ವಲ್ಪ ಮುಂದಕ್ಕೆ ಹೋಗುವಂತ ಕೆಲಸಗಳಾಗುತ್ತೆ. ತುಂಬಾ ತಡೆಯಲ್ಲ, ತಡಿಬೇಕು, ಬಟ್ ಆದ್ರೆ ತುಂಬಾ ತಡೆಯಲ್ಲ, ಯಾಕಂದ್ರೆ ಗುರುವಿನ ಆಶೀರ್ವಾದ. ಇನ್ನು 7ನೇ ಮನೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ಕುದುರುಕೊಳ್ಳುತ್ತವೆ. ಇಷ್ಟು ದಿವಸ ನಿಮ್ಗೆ ಅದರಲ್ಲೇ ಒಂದ್ ಸ್ವಲ್ಪ ತೊಂದರೆ ತಾಪತ್ರೆಗಳಾಗ್ತಾ ಇತ್ತು, ಬಟ್ ಆದ್ರೆ ಈಗ ಆ ರೀತಿಯಾಗೆಲ್ಲ ಏನು ಆಗದೆ ನಿಮ್ಗೊಂದು ರೀತಿ ಒಳ್ಳೆ ರೀತಿಯಾದಂತಹ ವಾತಾವರಣ ಈ ಒಂದು ಮದುವೆ ವಿಚಾರದಲ್ಲಿ. ಇನ್ನು 5ನೇ ಮನೆಯ ಮೇಲೆ ದೃಷ್ಟಿನೂ ಬರೋದ್ರಿಂದ ಈ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಮಕ್ಕಳ ಬಗ್ಗೆ ಕನಸನ್ನ ಕಟ್ಕೊಂಡಿರುವಂಥವ್ರಿಗೆ ಒಂದಿಷ್ಟು ಒಳ್ಳೆಯ ಶುಭದ ವಾತಾವರಣ ಮಕ್ಕಳ ವಿಚಾರಗಳಲ್ಲಿ ನೀವು ಕೇಳ್ತಕ್ಕಂಥದ್ದು ಆಗುವಂಥದ್ದಾಗತ್ತೆ. ಸೊ ಹೀಗಾಗಿ ಸ್ವಲ್ಪ ನಿಮಗೆ ಒಂದು ಗುರುವಿನ ಅನುಗ್ರಹ ಸ್ವಲ್ಪ ಒಂದು 20ರಿಂದ 30 ಭಾಗ ಇದ್ರೂ ನಿಮಗೆ ಒಂದು 70ರಿಂದ 80 ಭಾಗ ಕಡಿಮೆ ಅಂತಾನೆ ಹೇಳಬೇಕಾಗತ್ತೆ, ಇರಲ್ಲ. ಈ ಒಂದು ಸಂದರ್ಭಗಳಲ್ಲಿ ಇನ್ನು ಶನಿ ಬೇರೆ ನಿಮಗೆ 10ನೇ ಮನೆ ಒಳಗಡೆ ಇದ್ದು ಕೆಲಸ ಕಾರ್ಯಗಳು ತುಂಬಾ ನಿಧಾನ ಆಗುತ್ತೆ. ಆಗ್ಬೇಕಾಗಿರೋ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲ್ಲ, ಬರ್ಬೇಕಾಗಿರೋ ದುಡ್ಡು ಕಾಸುಗಳು ಬರಲ್ಲ. 12ನೇ ಮನೆ ಮೇಲೆ ಬೇರೆ ಶನಿ ಬಂದಿರೋದ್ರಿಂದ ನಿಮ್ಗೆ ಯಾವಾಗ್ಲೂ ಸೋಂಬೇರ್ತನ, ಏನೋ ಒಂದ್ ಕಡೆ ಆಲಸ್ಯ, ನಿದ್ದೆ ಅಥವಾ ಸರಿಯಾಗಿ ನಿದ್ದೆ ಬರದೇ ಇರೋದು, ಸ್ಲೀಪಿಂಗ್ ಡಿಸಾರ್ಡರ್ಸ್ಗಳಾಗುವಂಥದ್ದು. ಹಗಲಲ್ಲಿ ತುಂಬಾ ನಿದ್ದೆ ಬರುತ್ತೆ, ರಾತ್ರಿ ನಿದ್ದೆ ಮಾಡಬೇಕು ಅಂದ್ರೆ ನಿದ್ದೆ ಬರಲ್ಲ. ಈ ರೀತಿಯಾಗಿ ವೃಷಭ ರಾಶಿಯವರಿಗೆ ಆಗುವಂಥದ್ದು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾನೇ ಹುಷಾರಾಗಿರ್ಬೇಕು. ಶನಿ ದೃಷ್ಟಿ ಯಾವಾಗ 12ನೇ ಮನೆ ಮೇಲೆ ಬೀಳುತ್ತೆ, 12ನೇ ಮನೆ ಶಯನ ಸ್ಥಾನ, ಅದ ರೀತಿ ಅಲ್ಲೇ ಹೋಗುತ್ತೆ ಮನಸ್ಸು. ಆದ್ರೆ ರಾತ್ರಿ ನಿದ್ದೆ ಮಾಡೋದ್ರೆ ನಿದ್ದೆ ಮಾಡಲ್ಲ. ಈ ರೀತಿಯೊಂದು ಪ್ರಭಾವದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಿ. ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸ್ವಲ್ಪ ವಿದ್ಯಾಭಂಗ ಯೋಗಗಳೆಲ್ಲ ಇದ್ದಾವೆ, ಸ್ವಲ್ಪ ಜಾಗ್ರತೆಯಾಗಿ ಇರಲೇಬೇಕು. ಹುಷಾರು. ಸ್ತ್ರೀಯರಿಗೆ ಒಂದಿಷ್ಟು ಅನುಕೂಲದ ವಾತಾವರಣ ಇರ್ತಕ್ಕಂಥದ್ದು ಈ ಒಂದು ವೃಷಭ ರಾಶಿಯಲ್ಲಿ. ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಗಳು ಇದಾಗ್ತಕ್ಕಂಥದ್ದು. ಇನ್ನೊಂದು ಶುಭವಾರ್ತೆ ಏನು ಅಂತಂದ್ರೆ ವಾಹನ ಸೌಖ್ಯ ಉಂಟಾಗತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹದ್ದು. ಈ ರೀತಿಯಾದಂತಹ ಪ್ರಭಾವಗಳು ಸಹ ನಿಮ್ಗಿದ್ದಾವೆ. ಆದ್ರೆ ಒಂದಷ್ಟು 70ರಿಂದ 75 ಭಾಗ ಅಶುಭದ ವಾತಾವರಣ ಅಂತಾನೆ ಹೇಳ್ಬಹುದು ಗೋಚಾರದ ರೀತ್ಯ. ಆದ್ರೆ ನಿಮ್ ಜನ್ಮ ಜಾತಕದಲ್ಲಿ ಏನಾದರೂ ಒಳ್ಳೆ ರೀತಿಯಾದಂತಹ ಶುಭಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ಈ ಫಲಾನುಫಲಗಳೆಲ್ಲ ಕಡಿಮೆ ಆಗುತ್ತೆ, ಶುಭ ಫಲಗಳು ಸ್ವಲ್ಪ ವರ್ಧನೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಇನ್ನು ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2023ಕ್ಕೆ ಶ್ರೀ ಲಲಿತಾ ಹೋಮವನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೌತಮ ಮಹರ್ಷಿಗಳಿಂದನೇ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಶ್ರೀರಂಗಪಟ್ಟಣ ಮೈಸೂರು ಮುಖ್ಯ ರಸ್ತೆ NH ನಲ್ಲೇ ಪಕ್ಕದಲ್ಲೇ, ಕಾವೇರಿ ನದಿಯ ಪಕ್ಕದಲ್ಲೇ ಇರತಕ್ಕಂಥದ್ದು. ಆ ದೇವಸ್ಥಾನದ ಆವರಣದಲ್ಲಿ 8ನೇ ತಾರೀಕು ಚೈತ್ರಾಮಾವಾಸ್ಯೆಯ ದಿವಸ ಸಂಜೆ ಇಂದು ಲಲಿತಾ ಹೋಮವನ್ನ, ಲಲಿತಾ ಮಹಾಯಾಗವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡಿದ್ದೇವೆ. ಅಲ್ಲಿ ತುಂಬಾ ಜನ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳು, ಹಲವಾರು ಜನ ಸೆಲೆಬ್ರಿಟೀಸ್ಗಳು ಬರುವಂತಹ ಕೆಲಸವಾಗುತ್ತೆ. ತಾವುಗಳು ಸಹ ಬಂದು ಆ ಹೋಮದಲ್ಲಿ ಪಾಲ್ಗೊಳ್ಳಿ. ಯಾಕಂದ್ರೆ ಸ್ವಲ್ಪ ಅಶುಭದ ಫಲಗಳಿರೋದ್ರಿಂದ ಅಮ್ಮನವರ ಒಂದು ಆಶೀರ್ವಾದವನ್ನು ಸಹ ನೀವು ತೆಗೆದುಕೊಳ್ಳಿ. ಅದರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗುವಂತಾಗುತ್ತೆ. ಯಾಕಂದ್ರೆ ನಮಗೆ ಗ್ರಹದ ಬಲಗಳು ಏನೇ ಇರಲಿ, ದೈವ ಬಲ ಬೇಕಾಗಿರ್ತಕ್ಕಂಥದ್ದು. ದೈವ ಬಲ ಸಿಗ್ತಾ ಯಾವುದೇ ಗ್ರಹದ ಬಲಾನುಬಲಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲರೂ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಅವತ್ತು ಬನ್ನಿ. ಬರೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರು ನೀವೊಂದು ಸಂಕಲ್ಪ ಸೇವೆ ಅಂತ ಹೇಳಿ ನೀವು ಎಲ್ಲಿರ್ತೀರೋ, ಯಾವ ಊರಿನಲ್ಲಿ ಇರ್ತೀರೋ ಅಲ್ಲೇನೆ ಅಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನೆಲ್ಲ ಕಳಿಸಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಫೀಸನ್ನು ಪೇ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳೆಲ್ಲ ನಿಮಗೆ ನಾವು ನಮ್ಮ ಯೂಟ್ಯೂಬ್ನಲ್ಲೇ ಲೈವ್, ಫೇಸ್ಬುಕ್ ಪೇಜ್ನಲ್ಲಿ ಲೈವ್ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತೇವೆ. ಸೊ ಹಾಗಾಗಿ ಅದೆಲ್ಲವನ್ನು ಸಹ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ಗಳಲ್ಲೇ ನೀವು ನೋಡ್ಕೊಳ್ಬಹುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜೊತೆಗೆ ಸಂಕಲ್ಪ ಸೇವೆಯನ್ನು ಕೊಟ್ಟವ್ರು ಬಂದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ಅಮ್ಮನವರ ಪ್ರಸಾದವನ್ನ ರೂಪದಲ್ಲಿ ರಕ್ಷಾ ಪ್ರಸಾದವನ್ನು ಮತ್ತು ಮಹಾಲಕ್ಷ್ಮಿ ಸಮೇತ ಇರತಕ್ಕಂಥ ಶ್ರೀಚಕ್ರದ $ನ ನಾವು ನಿಮಗೆ ಮನೆ ಕಳಿಸ್ಕೊಡ್ತೀವಿ. ಸಂಕಲ್ಪ ಸೇವೆಯನ್ನು ತಗೊಂಡು ಪೂಜೆಗೆ ಬರದೇ ಇದ್ದಂಥವ್ರಿಗೆ, ಬಂದಂಥವ್ರಿಗೆ ಅಲ್ಲೇ ಕೊಡ್ತೀವಿ. ಅದೇನು ಬರದೇ ಇದ್ದವ್ರು ಮಾತ್ರ ಮನೆ ಕಳಿಸ್ತೀವಿ ಅಂತಲ್ಲ, ಬಂದವ್ರು ಅಲ್ಲೇ ತಗೊಂಡು ಹೋಗ್ತೀರಿ. ಬರದೇ ಇದ್ದವ್ರಿಗೆ ನಾವು ನಿಮ್ಮ ಮನೆ ಕಳಿಸ್ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಇನ್ನು ಯೋಚನೆ ಬೇಡ.
ತುಂಬ ಜನ ಪಾಪ ಬಹಳ ದೂರದಿಂದ ಫೋನ್ ಮಾಡ್ತಾ ಇದ್ದೀರಿ, ಬಹಳ ಕಷ್ಟಪಡ್ತಾ ಇದ್ದೀರಿ, ಗುರುಗಳೇ ಬರೋಕ್ಕಾಗಲ್ಲ, ಏನು ಮಾಡೋದು, ಹಾಗೆ ಹೀಗೆ ಅಂತೆಲ್ಲ. ಯಾವುದೇ ರೀತಿಯಾಗಿ ಯೋಚನೆ ಬೇಡ. ಅಮ್ಮನವರ ಅನುಗ್ರಹ ಇರುತ್ತೆ, ಅಮ್ಮನವರ ಆಶೀರ್ವಾದ ಮಾಡ್ತಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಲಲಿತಾ ಮಹಾಯಾಗವನ್ನು ನೋಡಿ ಕಣ್ ತುಂಬಿಕೊಳ್ಳಿ. ಪ್ರಸಾದವು ಅಮ್ಮನವರೇ ನಿಮ್ಮ ಮನೆ ಬಾಗಿಲು ತಂದು ತಲುಪಿಸ್ತಾರೆ ಅಂತ ಅಂದ್ಕೊಳ್ಳಿ. ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಈ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ನೀವು ಮಾಡಿಕೊಳ್ಳಬೇಕಾದಂತಹ ಪರಿಹಾರನಾದರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕ ಪರಿಹಾರ. ಸಮಾಜಮುಖಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಸಾಧ್ಯವಾದ ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋದ್ರಿಂದ ಮುಂದಿನ 4-6 ವರ್ಷಗಳಲ್ಲಿ ಅವು ನಮ್ಮೆಲ್ಲರಿಗೂ ಸಹ ಬೆಳೆದು ನಿಂತು ಒಳ್ಳೆ ರೀತಿಯಾದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಏನಾಗುತ್ತೆ, ನೀರನ್ನು ಇಡೋ ಸಂದರ್ಭದಲ್ಲಿ ಆ ಎಷ್ಟೋ ಪ್ರಾಣಿ ಪಕ್ಷಿಗಳ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲಗಳು ನಿಮ್ಮ ಕೈ ಸೇರ್ತಕ್ಕಂಥದ್ದಾಗುತ್ತೆ. ಅಮ್ಮನವರ ಆಶೀರ್ವಾದ ಸಿಗುತ್ತೆ. ದೇವರನ್ನ ಮೆಚ್ಚೋ ಕೆಲಸಕ್ಕಿಂತ ದೇವರು ನಿಮ್ಮನ್ನ ಮೆಚ್ಚುವ ಕೆಲಸವನ್ನ ನೀವು ಮಾಡ್ಕೊಳ್ಳಿ. ನಮ್ಮ ಬದುಕಿನ ಕ್ರಿಯೆ ಆ ರೀತಿಯಾಗಿರಬೇಕು. ಬದುಕಿನ ನಡವಳಿಕೆ ಇರಬಹುದು, ಬದುಕಿನ ಸೌಜನ್ಯತೆ ಇರಬಹುದು, ಬದುಕಿನ ಸಂಪ್ರದಾಯಗಳನ್ನು ನಾವು ಈ ರೀತಿಯಾಗಿ ನಡೆಸ್ಕೊಳ್ತಾ ಹೋದರೆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತೆ. ಈ ವಿಚಾರಗಳನ್ನು, ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಿಮ್ಮ ಒಂದು ವಿಚಾರಗಳನ್ನು ನೋಡೋ ಸಂದರ್ಭದಲ್ಲಿ ಪರಿಹಾರ, ಒಂದು ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತಂದರೆ, ಈ ವರ್ಷ ಪೂರ್ತ ನೀವು ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಮಾಡಬೇಕು. ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಮಾಡ್ತಾ ಬನ್ನಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಮಂತ್ರವನ್ನು ಜಪ ಮಾಡ್ಕೊಳ್ತಾ ಬನ್ನಿ. ಆ ಮೃತ್ಯುಂಜಯ ದೇವರು ತಮ್ಮೆಲ್ಲರನ್ನು ಕೈ ಹಿಡಿದು ಕಾಪಾಡ್ತಾರೆ. ಸಾಮಾಜಿಕ ಪರಿಹಾರವನ್ನು ಮಾಡ್ಕೊಳ್ಳಿ. ಮತ್ತು 8ನೇ ತಾರೀಕಿನಂದು ಹೋಮಕ್ಕೆ ಬರೋದು ಮರೆಯೋದು ಬೇಡ. ತಮ್ಮೆಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ, ಅಮ್ಮನವರ ಆಶೀರ್ವಾದ ಸಿಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.